ಶೇನ್ ವಾರ್ನ್ ಅಥವಾ ಅನಿಲ್ ಕುಂಬ್ಳೆ ಪ್ರತಿಯೊಬ್ಬ ಲೆಗ್ ಸ್ಪಿನ್ನರ್ಗೂ ಗೂಗ್ಲಿ ವಿಕೆಟ್ ತಂದುಕೊಡುವ ಅಸ್ತ್ರ. ಸಾಮಾನ್ಯ ಲೆಗ್ ಸ್ಪಿನ್ ಎಸೆದಾಗ ಮಣಿಕಟ್ಟು ಹೊರಕ್ಕೆ ತಿರುಗುವುದರಿಂದ ಚೆಂಡು ಬಲಗೈ ಬ್ಯಾಟ್ಸ್ಮನ್ನಿಂದ ದೂರ ಹೋಗುತ್ತದೆ. ಆದರೆ ಗೂಗ್ಲಿ ಲೆಗ್ ಬ್ರೇಕ್ನಂತೆ ಕಾಣಿಸಿ ಆಫ್ ಬ್ರೇಕ್ನಂತೆ ತಿರುಗಿ ಬ್ಯಾಟ್ಸ್ಮನ್ ಅನ್ನು ಗೊಂದಲಕ್ಕೀಡು ಮಾಡುತ್ತದೆ. ಆದರೆ ಹೇಗೆ ನೋಡಿ, ಗೂಗ್ಲಿ ಹಾಕಲು ಬೌಲರ್ ತನ್ನ ಮಣಿಕಟ್ಟನ್ನು 180 ಡಿಗ್ರಿಗಳಷ್ಟು ತಿರುಗಿಸ್ತಾನೆ. ಚೆಂಡು ಬಿಡುಗಡೆಯಾದಾಗ ಬೌಲರ್ನ ಕೈಯ ಹಿಂಭಾಗ ಬ್ಯಾಟ್ಸ್ಮನ್ನ ಕಡೆಗೆ ಇರುತ್ತದೆ. ಈ ಸ್ಥಾನದಿಂದಾಗಿ ಚೆಂಡಿನ ತಿರುಗುವಿಕೆಯ ಅಕ್ಷ ಸಂಪೂರ್ಣವಾಗಿ ತಿರುಗಿ ಬೀಳುತ್ತದೆ ಮತ್ತು ಚೆಂಡು ಪ್ರದಕ್ಷಿಣಾಕಾರದ ದಿಕ್ಕಿನ ಬದಲಿಗೆ ಅಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿ ತಿರುಗಲು ಪ್ರಾರಂಭಿಸುತ್ತದೆ. ಲೆಗ್ ಸ್ಪಿನ್ ಎಡಭಾಗದಿಂದ ಬಲಕ್ಕೆ ತಿರುಗುತ್ತಾ ಸಾಗಿದರೆ ಗೂಗ್ಲಿ ಚೆಂಡು ಪಿಚ್ಗೆ ಬಿದ್ದ ತಕ್ಷಣವೇ ಅನಿರೀಕ್ಷಿತವಾಗಿ ಒಳಭಾಗಕ್ಕೆ ವೇಗವಾಗಿ ನುಗ್ಗಿ ಬರುತ್ತದೆ. ಇದರಿಂದಾಗಿ ಬ್ಯಾಟ್ಸ್ಮನ್ ಶಾಟ್ ಆಡಲು ತಡ ಮಾಡುತ್ತಾನೆ. ಪರಿಣಾಮವಾಗಿ LBW ಅಥವಾ ಬೋಲ್ಡ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಬೌಲರ್ನ ಹೈ ಆರ್ಮ್ ಆಕ್ಷನ್ ನೊಂದಿಗೆ ಟಾಪ್ ಸ್ಪಿನ್ ಕೂಡ ಸೇರಿಕೊಂಡಾಗ ಚೆಂಡಿಗೆ ಹೆಚ್ಚಿನ ಬೌನ್ಸ್ ಮತ್ತು ವೇಗ ದೊರೆಯುವುದರಿಂದ ಬ್ಯಾಟ್ಸ್ಮನ್ಗೆ ಅದನ್ನು ಎದುರಿಸುವುದು ಬಹಳ ಕಷ್ಟಕರವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಕ್ರಿಕೆಟ್ನ ಯಾವ ವಿಜ್ಞಾನದ ಬಗ್ಗೆ ತಿಳಿಯಲು ಬಯಸುತ್ತೀರಿ? ಕಮೆಂಟ್ ಮಾಡಿ.